ವೆಲ್ಕಮ್ ಬ್ಯಾಕ್. ಕಿರುತೆರೆ ನಟಿ ನಂದಿನಿ ಅವರ ಸಾವು ಸಾಕಷ್ಟು ಸಂಚಲನ ಉಂಟು ಮಾಡಿದೆ. ಕಿರುತೆರೆಯಲ್ಲಿ ನಟಿಸ್ತಾ ಇದ್ದಂತಹ ನಟಿ ನಂದಿನಿ ಆತ್ಮಹತ್ಯೆ ಡೆತ್ ನೋಟ್ ಬರೆದಿಟ್ಟು ಈಕೆ ಮೃತಪಟ್ಟಿರ್ತಕ್ಕಂಥದ್ದು. ಪಿಜಿಯೊಂದರಲ್ಲಿ ನೇಣಿಗೆ ಕೊರಳೊಡ್ಡಿದ್ದಾರೆ ನಟಿ ನಂದಿನಿ. ಡೆತ್ ನೋಟ್ ಪತ್ತೆಯಾಗಿದೆ. ಆಕ್ಟಿಂಗ್ ನನಗೆ ಇಷ್ಟ, ಮನೇಲಿ ಯಾರು ಕೇಳ್ತಾ ಇಲ್ಲ, ಮದುವೆ ಆಗುವಂತ ಒತ್ತಡ ಹೇರ್ತಾ ಇದ್ದಾರೆ ಅಂತ ಆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣದಲ್ಲಿ ಡೆತ್ ನೋಟ್ ಸಿಕ್ಕಿರತಕ್ಕಂಥದ್ದು. ಸಾಕಷ್ಟು ಕನಸುಗಳನ್ನು ಹೊಂದಿದ್ದಂತಹ, ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನುವಂತಹ ಕನಸುಗಳನ್ನು ಹೊಂದಿದ್ದಂತಹ, ನಟನೆಯ ಬಗ್ಗೆ ಸಾಕಷ್ಟು ಆಸಕ್ತಿ ಹಾಗೂ ಪ್ಯಾಷನ್ ಅನ್ನ ಡೆವಲಪ್ ಮಾಡಿಕೊಂಡಿದ್ದಂತಹ ನಟಿ ನಂದಿನಿ ಮದುವೆ ಆಗುವಂತ ಹೇಳ್ತಾ ಇದ್ದಾರೆ ಮನೆಯಲ್ಲಿ. ನನಗೆ ನಟನೆಯಲ್ಲಿ ಆಸಕ್ತಿ ಅನ್ನುವಂಥದ್ದನ್ನ ತನ್ನ ಡೈರಿಯಲ್ಲಿ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಬಾಳಿ ಬದುಕಬೇಕಾಗಿದ್ದಂತಹ ಜೀವ, ಎಳೆಯ ವಯಸ್ಸು. ಆಕೆ ಧಾರಾವಾಹಿಗಳಲ್ಲಿ ನಟನೆ ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಕೂಡ ನಟಿಸುವಂತಹ ಕನಸನ್ನ ಕಾಣ್ತಾ ಇದ್ರು. ಸುಂದರವಾದ ಬದುಕು ಹೀಗೆ ಮಸಣ ಸೇರಿದ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಯಾರು ಆ ನಟಿ, ಯಾಕೆ ಆತ್ಮಹತ್ಯೆಗೆ ಶರಣಾದ್ರು, ಸಾಕಷ್ಟು ಡೀಟೇಲ್ಸ್ ಇಲ್ಲಿದೆ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣು. ಡೆತ್ ನೋಟು ಬರೆದಿಟ್ಟು ಸುಂದರಿ ಸಾವು. ಸಾಕಷ್ಟು ಕನಸುಗಳು, ಬಣ್ಣದ ಬದುಕು, ಧಾರಾವಾಹಿಗಳಲ್ಲಿ ನಟಿಸುತ್ತಲೇ ಕನ್ನಡಿಗರ ಹೃದಯ ಗೆದ್ದಿದ್ದ ಈಕೆಯ ಹೆಸರು ನಂದಿನಿ. ಸಿನಿಮಾ ಕನಸು ಕಂಡಿದ್ದ ಈ ಸುಂದರಿ ಇದೀಗ ದುರಂತ ಅಂತ್ಯ ಕಂಡಿದ್ದಾಳೆ. ಒಲ್ಲದ ಮನಸ್ಸಲ್ಲೇ ಸಾವನ್ನೇ ಅಪ್ಪಿಕೊಂಡಿದ್ದಾಳೆ. ಕನ್ನಡ, ತಮಿಳು ಸೇರಿದಂತೆ ಹಲವು ಭಾಷೆಗಳ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಪಿಜಿ ಒಂದರಲ್ಲಿ ವಾಸ ಮಾಡುತ್ತಿದ್ದ ನಂದಿನಿ ನಿನ್ನೆ ಮಧ್ಯರಾತ್ರಿ ವೇಳೆ ನೇಣಿಗೆ ಕೊರಳೊಡ್ಡಿದ್ದಾರೆ. ಮದುವೆಯಾಗುವಂತೆ ಪೋಷಕರು ಒತ್ತಡ ಹೇರುತ್ತಿದ್ದಾರೆ. ಆದರೆ ನನಗೆ ಮದುವೆ ಇಷ್ಟವಿಲ್ಲ. ಮದುವೆಗೆ ನಾನು ಮಾನಸಿಕವಾಗಿ ಸಿದ್ಧಳಿಲ್ಲ. ನಟನೆ ಬಗ್ಗೆ ಆಸಕ್ತಿ ಇದ್ದು ಅದರಲ್ಲಿಯೇ ಮುಂದುವರೆಯಬೇಕು. ಆದರೆ ಮನೆಯವರು ಇದಕ್ಕೆ ಒಪ್ಪುತ್ತಿಲ್ಲ. ನಂದಿನಿ ಮೂಲತಃ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನವರು. ಮಾಡೆಲಿಂಗ್ ಲೋಕದಲ್ಲಿ ಮಿಂಚುತ್ತಲೇ ಕನ್ನಡದ ಕಿರುತೆರೆಯನ್ನ ಪ್ರವೇಶಿಸಿದ್ರು. ಜೀವ ಹೂವಾಗಿದೆ, ಸಂಘರ್ಷ, ನೀನಾದೇನಾ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ರು. ಇದರ ಜೊತೆಗೆ ತಮಿಳು ಸೀರಿಯಲ್ಗಳಲ್ಲಿ ನಟಿಸಿ ತಮ್ಮ ಅಭಿನಯದ ಮೂಲಕ ತಮಿಳು ನಾಡಿನಲ್ಲೂ ಮನೆ ಮಾತಾಗಿದ್ರು. ಪಿಜಿಯಲ್ಲಿ ವಾಸವಿದ್ದ ನಂದಿನಿ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಆದರೆ ಇಂತಹ ಆತುರದ ನಿರ್ಧಾರ ತೆಗೆದುಕೊಂಡಿದ್ದೇಕೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ನಂದಿನಿಯನ್ನ ಕಳೆದುಕೊಂಡು ಸಿನಿರಂಗ ಕಣ್ಣೀರಿಡುತ್ತಿದೆ. ಪ್ರವೀಣ್ ಸೊಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕಿರುತೆರೆ ನಟಿ ನಂದಿನಿ ಅವರ ಸಾವು ಸಾಕಷ್ಟು ಸಂಚಲನ ಉಂಟು ಮಾಡಿದೆ. ಕಿರುತೆರೆಯಲ್ಲಿ ನಟಿಸ್ತಾ ಇದ್ದಂತಹ ನಟಿ ನಂದಿನಿ ಆತ್ಮಹತ್ಯೆ ಡೆತ್ ನೋಟ್ ಬರೆದಿಟ್ಟು ಈಕೆ ಮೃತಪಟ್ಟಿರ್ತಕ್ಕಂಥದ್ದು. ಪಿಜಿಯೊಂದರಲ್ಲಿ ನೇಣಿಗೆ ಕೊರಳೊಡ್ಡಿದ್ದಾರೆ ನಟಿ ನಂದಿನಿ. ಡೆತ್ ನೋಟ್ ಪತ್ತೆಯಾಗಿದೆ. ಆಕ್ಟಿಂಗ್ ನನಗೆ ಇಷ್ಟ, ಮನೇಲಿ ಯಾರು ಕೇಳ್ತಾ ಇಲ್ಲ, ಮದುವೆ ಆಗುವಂತ ಒತ್ತಡ ಹೇರ್ತಾ ಇದ್ದಾರೆ ಅಂತ
ಆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣದಲ್ಲಿ ಡೆತ್ ನೋಟ್ ಸಿಕ್ಕಿರ್ತಕ್ಕಂಥದ್ದು. ಸಾಕಷ್ಟು ಕನಸುಗಳನ್ನು ಹೊಂದಿದ್ದಂತಹ, ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನುವಂತಹ ಕನಸುಗಳನ್ನು ಹೊಂದಿದ್ದಂತಹ, ನಟನೆಯ ಬಗ್ಗೆ ಸಾಕಷ್ಟು ಆಸಕ್ತಿ ಹಾಗೂ ಪ್ಯಾಷನ್ ಅನ್ನ ಡೆವಲಪ್ ಮಾಡಿಕೊಂಡಿದ್ದಂತಹ ನಟಿ ನಂದಿನಿ ಮದುವೆ ಆಗುವಂತ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ನನಗೆ ನಟನೆಯಲ್ಲಿ ಆಸಕ್ತಿ ಅನ್ನುವಂಥದ್ದನ್ನ ತನ್ನ ಡೈರಿಯಲ್ಲಿ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಬಾಳಿ ಬದುಕಬೇಕಾಗಿದ್ದಂತಹ ಜೀವ, ಎಳೆಯ ವಯಸ್ಸು, ಆಕೆ ಧಾರಾವಾಹಿಗಳಲ್ಲಿ ನಟನೆ ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಕೂಡ ನಟಿಸುವಂತಹ ಕನಸನ್ನ ಕಾಣ್ತಾ ಇದ್ರು. ಸುಂದರವಾದ ಬದುಕು ಹೀಗೆ ಮಸಣ ಸೇರಿದ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಯಾರು ಆ ನಟಿ, ಯಾಕೆ ಆತ್ಮಹತ್ಯೆಗೆ ಶರಣಾದ್ರು, ಸಾಕಷ್ಟು ಡೀಟೇಲ್ಸ್ ಇಲ್ಲಿ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣು. ಡೆತ್ ನೋಟು ಬರೆದಿಟ್ಟು ಸುಂದರಿ ಸಾವು. ಸಾಕಷ್ಟು ಕನಸುಗಳು, ಬಣ್ಣದ ಬದುಕು, ಧಾರಾವಾಹಿಗಳಲ್ಲಿ ನಟಿಸುತ್ತಲೇ ಕನ್ನಡಿಗರ ಹೃದಯ ಗೆದ್ದಿದ್ದ ಈಕೆಯ ಹೆಸರು ನಂದಿನಿ. ಸಿನಿಮಾ ಕನಸು ಕಂಡಿದ್ದ ಈ ಸುಂದರಿ ಇದೀಗ ದುರಂತ ಅಂತ್ಯ ಕಂಡಿದ್ದಾಳೆ. ಒಲ್ಲದ ಮನಸ್ಸಲ್ಲೇ ಸಾವನ್ನೇ ಅಪ್ಪಿಕೊಂಡಿದ್ದಾಳೆ. ಕನ್ನಡ, ತಮಿಳು ಸೇರಿದಂತೆ ಹಲವು ಭಾಷೆಗಳ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಪಿಜಿ-1ರಲ್ಲಿ ವಾಸ ಮಾಡುತ್ತಿದ್ದ ನಂದಿನಿ ನಿನ್ನೆ ಮಧ್ಯರಾತ್ರಿ ವೇಳೆ ನೇಣಿಗೆ ಕೊರಳೊಡ್ಡಿದ್ದಾರೆ. ಮದುವೆಯಾಗುವಂತೆ ಪೋಷಕರು ಒತ್ತಡ ಹೇರುತ್ತಿದ್ದಾರೆ. ಆದ್ರೆ ನನಗೆ ಮದುವೆ ಇಷ್ಟವಿಲ್ಲ. ಮದುವೆಗೆ ನಾನು ಮಾನಸಿಕವಾಗಿ ಸಿದ್ಧಳಿಲ್ಲ. ನಟನೆ ಬಗ್ಗೆ ಆಸಕ್ತಿ ಇದ್ದು ಅದರಲ್ಲಿಯೇ ಮುಂದುವರೆಯಬೇಕು. ಆದ್ರೆ ಮನೆಯವರು ಇದಕ್ಕೆ ಒಪ್ಪುತ್ತಿಲ್ಲ. ನಂದಿನಿ ಮೂಲತಃ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನವರು. ಮಾಡೆಲಿಂಗ್ ಲೋಕದಲ್ಲಿ ಮಿಂಚುತ್ತಲೇ ಕನ್ನಡದ ಕಿರುತೆರೆಯನ್ನ ಪ್ರವೇಶಿಸಿದ್ರು. ಜೀವ ಹೂವಾಗಿದೆ, ಸಂಘರ್ಷ, ನೀನಾದೇನ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ರು. ಇದರ ಜೊತೆಗೆ ತಮಿಳು ಸೀರಿಯಲ್ಗಳಲ್ಲಿ ನಟಿಸಿ ತಮ್ಮ ಅಭಿನಯದ ಮೂಲಕ ತಮಿಳುನಾಡಿನಲ್ಲೂ ಮನೆ ಮಾತಾಗಿದ್ರು. ಪಿಜಿಯಲ್ಲಿ ವಾಸವಿದ್ದ ನಂದಿನಿ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಆದರೆ ಇಂತಹ ಆತುರದ ನಿರ್ಧಾರ ತೆಗೆದುಕೊಂಡಿದ್ದೇಕೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ನಂದಿನಿಯನ್ನ ಕಳೆದುಕೊಂಡು ಸಿನಿರಂಗ ಕಣ್ಣೀರಿಡುತ್ತಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.